ಪ್ರೈಸ್ ಟು ಗಾಡ್. ಕ್ರಿಸ್ತೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭ ವಂದನೆಗಳು. ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಕೃಪಾ ಸಂಪೂರ್ಣನಾದ ಯೇಸು ಕ್ರಿಸ್ತನೇ, ನಿಮ್ಮ ಪರಿಶುದ್ಧವಾದ ನಾಮ ಯುಗಯುಗಾಂತರಗಳಲ್ಲಿ ಮಹಿಮೆ ಹೊಂದಲಿ. ಕರ್ತನೇ, ನೀನು ನಮ್ಮನ್ನು ಕಳೆದ ವರ್ಷ, ಕಳೆದ ಕಾಲ, ಕಳೆದ ದಿನಗಳಲ್ಲಿ ಕಾದು ಕಾಪಾಡಿ ನಡೆಸಿ ಪೋಷಿಸಿದಂತೆ ಇನ್ನು ಮುಂದೆಯೂ ಸಹ ಅದೇ ರೀತಿಯಾಗಿ ನಮ್ಮನ್ನು ಕಾದು ಕಾಪಾಡಿ ನಡೆಸಿ ಪೋಷಿಸುತ್ತೀಯಾ ಎಂಬುದಾಗಿ ನಂಬಿದ್ದೇವೆ. ಕರ್ತನೆ, ನಿನ್ನ ಜನನ ಸಂದೇಶವನ್ನು ಇವತ್ತು ನನ್ನ ಮೂಲಕವಾಗಿ ಬೋಧಿಸಬೇಕೆಂದು ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ. ಕ್ರಿಸ್ತನೇ, ನಿನ್ನ ಜನನ ಸಂದೇಶದ ಮೂಲಕವಾಗಿ ನಾವು ಕಲಿಯಬೇಕಾದ ಆತ್ಮಿಕ ಪಾಠವನ್ನು ಕಲಿಯುವಂತೆ ದೇವರಾತ್ಮನೇ ನನ್ನ ಮೂಲಕವಾಗಿ ಉಪದೇಶಿಸು. ಈ ವಿಡಿಯೋವನ್ನು ನೋಡುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಅವರ ಜೀವಿತವನ್ನು, ಅವರ ಬದುಕನ್ನು, ಅವರ ಕುಟುಂಬವನ್ನು ಕಟ್ಟಿ ಆಶೀರ್ವದಿಸು. ಅವರ ಸಂಗಡ ವಾಸಿಸು. ಕರ್ತನೆ, ಈ ಸಮಯವನ್ನು, ವಾಕ್ಯ ಭಾಗವನ್ನು, ಈ ವಿಡಿಯೋವನ್ನು ವೀಕ್ಷಿಸುವಂಥ ಎಲ್ಲರನ್ನ ನಿನ್ನ ಕೈಗೊಪ್ಪಿಸಿಕೊಟ್ಟು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ. ಸಹಾಯ ಮಾಡಿ ಸದುತ್ರ ಅನುಗ್ರಹಿಸು ತಂದೆಯಾದ ಪರಲೋಕದ ದೇವರೇ, ಆಮೇನ್. ಓಕೆ, ನಾವೀಗ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 11ನೇ ವಚನ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಆಮೇನ್. ಇಲ್ಲಿ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಅಂತ ವಾಕ್ಯ ಬರೆಯಲ್ಪಟ್ಟಿದೆ. ದಾವೀದನೂರು, ದ ಟೌನ್ ಆಫ್ ಡೇವಿಡ್, ಹೋಮ್ ಟೌನ್ ಆಫ್ ಡೇವಿಡ್. ದಾವೀದನೂರು, ದಾವೀದ ಹುಟ್ಟಿದ್ದು ಬೆತ್ಲೆಹೇಮಲ್ಲಿ. ಇದೇ 2ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ ಓದಿದಾಗ ಅಲ್ಲಿ ಬೆತ್ಲೆಹೇಮ್ ಎಂಬ ದಾವೀದನೂರು ಅಂತ ಬರೆಯಲ್ಪಟ್ಟಿದೆ. ದಾವೀದನೂರು ಎಂದಾಕ್ಷಣ ನಮಗೆ ನೆನಪಾಗೋದು ಬೆತ್ಲೆಹೇಮು. ಈ 2ನೇ ಅಧ್ಯಾಯ 11ನೇ ವಚನದಲ್ಲಿ ದಾವೀದನೂರು ಎಂಬುದಾಗಿ ಬರೆಯದೆ ಬೆತ್ಲೆಹೇಮು ಎಂಬ ಹೆಸರನ್ನು ಬರಿಬೋದಾಗಿತ್ತು. ಆಗ ಬೆತ್ಲೆಹೇಮ್ ಎಂಬ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಅಂತ ಓದ್ತಾ ಇದ್ದೀವಿ. ದೇವರಾತ್ಮ ಅಲ್ಲಿ ದಾವೀದನ ಊರು ಎಂಬುದರ ಬದಲಿಗೆ ಬೆತ್ಲೆಹೇಮ್ ಎಂಬ ಹೆಸರನ್ನು ಬರೆಸಬಹುದಾಗಿತ್ತು. ಆದರೆ ದೇವರು ಬೆತ್ಲೆಹೇಮ್ ಅಂತ ಬರೆಸದೆ ದಾವೀದನೂರು ಅಂತ ಬರೆಸಿದ್ದಾನೆ. ಅಲ್ಲಿ ದಾವೀದನೂರಲ್ಲಿ ಒಬ್ಬ ರಕ್ಷಕ ಅಂತ ವಾಕ್ಯ ಇದೆ. ಯಾಕೆ ದೇವರು ದಾವೀದನನ್ನ ತಗೊಂಡಿದ್ದಾನೆ ಈ ವಾಕ್ಯದಲ್ಲಿ? ನಾವು 1ನೇ ಸಮುವೇಲ 17ನೇ ಅಧ್ಯಾಯದಲ್ಲಿ ಓದಿದಾಗ ಅಲ್ಲಿ ಸೌಲ ಅರಸನಾಗಿರ್ತಾನೆ. ಈ ಕಡೆ ಇಸ್ರಾಯೇಲರಿಗೂ ಆ ಕಡೆ ಫಿಲಿಸ್ಟಿಯರಿಗೂ ಯುದ್ಧ ನಡೀತಾ ಇರ್ತದೆ. 40 ದಿನ ಯುದ್ಧ ರಣರಂಗದಲ್ಲಿ ಗೊಲ್ಯಾತ ಬಂದು ಇಸ್ರಾಯೇಲರಿಗೆ ಸವಾಲಾಗ್ತಾ ಇರ್ತಾನೆ. ನಿಮ್ಮಲ್ಲಿ ಒಬ್ಬನನ್ನ ಕಳಿಸ್ರಿ, ಅವನು ನನ್ನನ್ನು ಸೋಲಿಸಿದರೆ ನಾವು ನಿಮಗೆ ದಾಸರಾಗ್ತೀವಿ. ನಾನು ಅವನನ್ನು ಸೋಲಿಸಿ ಕೊಂದರೆ ನೀವು ನಮಗೆ ದಾಸರಾಗಬೇಕಂತ 40 ದಿವಸ ಇಸ್ರಾಯೇಲರಿಗೆ ಚಾಲೆಂಜ್ ಆಗ್ತಾ ಇದ್ದ. ಇಲ್ಲಿ ದಾವೀದ ಕುರಿಗಳನ್ನ ಕಾಯ್ತಾ ಇದ್ದ ಆ 40 ದಿನಗಳ ತನಕ. ದಾವೀದನೂರಲ್ಲಿ ಬೆತ್ಲೆಹೇಮಲ್ಲಿ ಕುರಿಗಳನ್ನು ಕಾಯ್ತಾ ಇದ್ದ. 40ನೇ ದಿನದಲ್ಲಿ ದಾವೀದನ ತಂದೆ ದಾವೀದನನ್ನ ಬುತ್ತಿ ಕೊಟ್ಟು ನಿನ್ನ ಅಣ್ಣಂದಿರನ್ನ ನೋಡಿಕೊಂಡು ವಿಚಾರಿಸಿಕೊಂಡು ಬಾ ಅಂತ ಯುದ್ಧ ರಣರಂಗಕ್ಕೆ ಕಳಿಸಿಕೊಡ್ತಾನೆ. ಅಲ್ಲಿಗೆ ಬಂದಾಗ ದಾವೀದ ಗೊಲ್ಯಾತನನ್ನ ಕೊಂದು ಇಸ್ರಾಯೇಲರನ್ನ ಫಿಲಿಸ್ಟಿಯರ ಕೈಯಿಂದ ರಕ್ಷಣೆ ಮಾಡ್ತಾನೆ. ದಾವೀದ ಗೊಲ್ಯಾತನನ್ನು ಕೊಲ್ಲುವುದಕ್ಕಿಂತ ಮುಂಚೆ ಸೌಲನ ಬಳಿಯಲ್ಲಿ ಈ ರೀತಿಯಾಗಿ ಹೇಳ್ತಾನೆ, ನಾನು ಕುರಿಗಳನ್ನು ಕಾಯ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದರೆ ನಾನು ಅದನ್ನು ಹಿಂದಟ್ಟಿ ಓಡಿ ಹೋಗಿ ಸಿಂಹದ ಬಾಯಿಯಿಂದ ಕರಡಿಯ ಬಾಯಿಂದ ಕುರಿಮರಿಯನ್ನ ಬಿಡಿಸಿಕೊಂಡು ಬರ್ತಾ ಇದ್ದೆ. ಒಂದು ವೇಳೆ ಅದು ನನ್ನನ್ನು ಹಿಂಬಾಲಿಸಿ ಬಂದರೆ ತಿರುಗಿ ಅದನ್ನು ಗುದ್ದಿ ಕೊಂದು ಹಾಕುತ್ತಿದ್ದೆ ಅಂತ ದಾವೀದ ಹೇಳ್ತಾನೆ. ಕುರಿಗಳನ್ನು ಸಿಂಹದ ಬಾಯಿಂದ
ಕರಡಿಯ ಬಾಯಿಂದ ದಾವಿದ ರಕ್ಷಿಸಿ ಕಾಪಾಡ್ತಾ ಇದ್ದ. ಸಿಂಹ ಅಂದರೆ ಅಲ್ಲಿ ಗೊಲ್ಯಾತನಿಗೆ ಹೋಲಿಕೆ. ಆ ಗೊಲ್ಯಾತನೆಂಬ ಸಿಂಹವನ್ನು ದಾವಿದ ಕೊಂದ ಹಾಕಿ ಕರಡಿಯಂತೆ ವಿಶಾಲವಾಗಿದ್ದಂಥ ಆ ಫಿಲಿಸ್ಟಿಯರ ಸೈನ್ಯವನ್ನು ದಾವಿದ ಮತ್ತು ಇಸ್ರಾಯೇಲರು ಹೊಡೆದಾಕ್ತಾರೆ. ಇಸ್ರಾಯೇಲರು ಫಿಲಿಸ್ಟಿಯರನ್ನ ಸೋಲಿಸಲಿಕ್ಕೆ ಕಾರಣ ದಾವಿದ. ದಾವಿದ ಫಿಲಿಸ್ಟಿಯರಿಂದ ಗೊಲ್ಯಾತನಿಂದ ಇಸ್ರಾಯೇಲರನ್ನ ರಕ್ಷಿಸಿ ಕಾಪಾಡ್ತಾನೆ. ಅವತ್ತು ದಾವಿದ ಭೌತಿಕವಾಗಿ ಇಸ್ರಾಯೇಲರನ್ನ ಕಾಪಾಡಿ ರಕ್ಷಿಸಿದ. ಅದೇ ದಾವಿದನ ಮನೆತನದಿಂದ, ಅದೇ ದಾವಿದನ ಊರಾದ ಬೆತ್ಲೆಹೇಮಿನಿಂದ ದಾವಿದನ ಕುಮಾರನಾಗಿ ಯೇಸು ಕ್ರಿಸ್ತ ನಮ್ಮೆಲ್ಲರನ್ನ ಕರಡಿ ಎಂಬ ಸೈತಾನನಿಂದ, ಸಿಂಹ ಎಂಬ ಸೈತಾನನಿಂದ ತಪ್ಪಿಸಿ ಕಾಪಾಡಲಿಕ್ಕೆ ಕ್ರಿಸ್ತನು ರಕ್ಷಕನಾಗಿ ಹುಟ್ಟಿ ಬಂದ ಅಂತ ಅರ್ಥ. ಗಮನಿಸ್ರಿ, ದೇವರು ಇಲ್ಲಿ ದಾವಿದನನ್ನ ಮರ್ತಿಲ್ಲ. ಯಾಕೆ ದೇವರು ದಾವಿದನನ್ನ ಮರ್ತಿಲ್ಲ ಅಂದರೆ, ದೇವರಿಗೋಸ್ಕರ ಮನೆ ಕಟ್ಟಬೇಕಂತ ದಾವಿದ ಅಂದುಕೊಳ್ತಾನೆ. ಒಂದು ಕಡೆಗೆ ಮಂಜುಷ್ಯವನ್ನ, ದೇವದರ್ಶನ ಗುಡಾರವನ್ನ ನೆನಪು ಮಾಡಿಕೊಂಡ. ಇನ್ನೊಂದು ಸಾರಿ ದೇವರಿಗೋಸ್ಕರ ನಾನು ಮನೆಯನ್ನು ಕಟ್ಟಿಕೊಡ್ಬೇಕಂತ ಬಟ್ಟೆಯ ಗುಡಾರವನ್ನ ನೆನಪು ಮಾಡ್ಕೊಳ್ತಾನೆ. ಯಾವ ರೀತಿಯಾಗಿ ದಾವಿದ ದೇವದರ್ಶನ ಗುಡಾರ, ಮಂಜೂಷ ಮತ್ತು ದೇವರನ್ನ ಜ್ಞಾಪಕ ಮಾಡಿಕೊಂಡು ನೆನೆಸಿಕೊಂಡು, ಅದಕ್ಕೋಸ್ಕರ ದೇವರು ದಾವಿದನನ್ನ ಮರಿಲಿಲ್ಲ. ದಾವಿದನನ್ನ ನೆನಪು ಮಾಡ್ಕೊಳ್ತಾನೇ ಬಂದ. ಸತ್ಯವೇದದಲ್ಲಿ ದಾವಿದನ ಹೆಸರಿನಲ್ಲಿ ಕೆಲವು ಬಿರುದುಗಳಿದ್ದಾವೆ, ನಾಮ ಬಿರುದುಗಳು ಅಂತ ಕರೀತಾರೆ. 10 ನಾಮ ಬಿರುದುಗಳು ದಾವಿದನಿಗೆ ಇದ್ದಾವೆ. ಅವು ಯಾವ್ಯಾವ ಅಂತ ನೋಡೋಣ. ಪಾಯಿಂಟ್ ನಂಬರ್ 1, ದಾವಿದನೂರು, ಬೆತ್ಲೆಹೇಮು, ದ ಟೌನ್ ಆಫ್ ಡೇವಿಡ್ ಅಂತ ಕರೀತಾರೆ. ದಾವಿದನ ಹೆಸರನ್ನ ಬೆತ್ಲೆಹೇಮಿಗೆ ಇಡಲಾಗಿದೆ, ಅದಕ್ಕೆ ದಾವಿದನೂರು ಅಂತ ಕರೀತಾರೆ. ಪಾಯಿಂಟ್ ನಂಬರ್ 2, ದಾವಿದನ ವಂಶ. ದಾವಿದನನ್ನ ದೇವರು ಮರ್ತಿಲ್ಲ. ದಾವಿದನ ವಂಶದಿಂದ ದಾವಿದ ಕುಮಾರನಾದ ಕ್ರಿಸ್ತನೆಂಬ ಯೇಸು ಹುಟ್ಟಿ ಬರ್ತಾನೆ. ದಿ ಲೀನೇಜ್ ಆಫ್ ಡೇವಿಡ್ ಅಂತ ಕರೀತಾರೆ. ಪಾಯಿಂಟ್ ನಂಬರ್ 3, ದಾವಿದನ ದೀಪ, ಲ್ಯಾಂಪ್ ಆಫ್ ಡೇವಿಡ್. ಆ ದೀಪ ಬೇರೆ ಯಾರು ಅಲ್ಲ, ಯೇಸು ಕ್ರಿಸ್ತನೇ. ಈಗ ಪಾಯಿಂಟ್ ನಂಬರ್ 4, ದಾವಿದನ ಮನೆತನ. ಯೇಸು ಕ್ರಿಸ್ತ ದಾವಿದನ ಮನೆತನದಿಂದ ಹುಟ್ಟಿ ಬಂದ ಎಂಬುದಾಗಿ ನಾವು ವಾಕ್ಯವನ್ನ ಓದ್ತೀವಿ. ದ ಹೌಸ್ ಆಫ್ ಡೇವಿಡ್ ಅಂತ ಕರೀತಾರೆ. ಪಾಯಿಂಟ್ ನಂಬರ್ 5, ದಾವಿದನ ಸಿಂಹಾಸನ. ಇದನ್ನು ಸಹ ನಾವು ವಾಕ್ಯದಲ್ಲಿ ಓದ್ತೀವಿ. ದ ಥ್ರೋನ್ ಆಫ್ ಡೇವಿಡ್ ಅಂತ ಕರೀತಾರೆ. ಪಾಯಿಂಟ್ ನಂಬರ್ 6, ದಾವಿದನ ನಗರ, ದ ಸಿಟಿ ಆಫ್ ಡೇವಿಡ್. ದಾವಿದ ಯೆರೂಸಲೇಮಿನ ಸುತ್ತ ಕೋಟೆಯನ್ನ ಕಟ್ಟುತ್ತಾನೆ, ಕಟ್ಟಿ ಅದಕ್ಕೆ ತನ್ನ ಹೆಸರನ್ನೇ ಇಡ್ತಾನೆ. ಸತ್ಯವೇದದಲ್ಲಿ ನಾವು ದಾವಿದನ ಊರು ಅಂದಾಗ ಬೆತ್ಲೆಹೇಮ್ ಅಂತ ಅರ್ಥ ಮಾಡ್ಕೋಬೇಕು. ದಾವಿದನ ನಗರ ಅಂದಾಗ ಯೆರೂಸಲೇಮ್ ಅಂತ ಅರ್ಥ ಮಾಡ್ಕೋಬೇಕು. ಪಾಯಿಂಟ್ ನಂಬರ್ 7, ದಾವಿದನ ಗುಡಾರ. ದಾವಿದ ಬಿದ್ದು ಹೋಗಿದ್ದ ದೇವದರ್ಶನ ಗುಡಾರವನ್ನ ಎತ್ತಿ ಕಟ್ಟಿದ್ದರಿಂದ ಅದೇ ದೇವರು ಬಿದ್ದು ಹೋಗಿದ್ದ ದಾವಿದನ ಗುಡಾರವನ್ನ ಎತ್ತಿ ನಿಲ್ಲಿಸ್ತಾನೆ. ಟೆಂಟ್ ಆಫ್ ಡೇವಿಡ್ ಅಂತ ಕರೀತಾರೆ. ಪಾಯಿಂಟ್ ನಂಬರ್ 8, ದಾವಿದನ ನಡತೆ. ವಾವ್, ನಡತೆಗೂ ಸಹ ದೇವರು ದಾವಿದನ ಹೆಸರನ್ನ ತಗೊಳ್ತಾನೆ. ಸತ್ಯವೇದದಲ್ಲಿ ದೇವರು ಕೆಲವು ರಾಜರನ್ನ ಪರಿಚಯಿಸುವಾಗ ಅಲ್ಲಿ ದಾವಿದನ ನಡತೆಯ ಕುರಿತಾಗಿ ಬರೆಸಿದ್ದಾನೆ. ಸತ್ಯವೇದದಲ್ಲಿ ಓದಿದಾಗ ನಿಮಗೆ ಗೊತ್ತಾಗುತ್ತೆ. ಪಾಯಿಂಟ್ ನಂಬರ್ 9, ದಾವಿದನ ಬೀಗದ ಕೈ, ಕೀ ಆಫ್ ಡೇವಿಡ್ ಅಂತ ಕರೀತಾರೆ. ನಾವಿದನ್ನ
ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 7ನೇ ವಚನದಲ್ಲಿ ಓದ್ತೀವಿ. ಈಗ ಪಾಯಿಂಟ್ ನಂಬರ್ 10, ದಾವೀದನ ಕುಮಾರ. ಆಮೇನ್. ಯೇಸು ಕ್ರಿಸ್ತನಿಗೆ ಸತ್ಯವೇದದಲ್ಲಿ ದಾವೀದನ ಕುಮಾರ ಅಂತ ಸಹ ಕರೆಯೋದನ್ನು ನಾವು ಓದ್ತೀವಿ. ದಾವೀದನ ಮನೆತನದಲ್ಲಿ, ದಾವೀದನ ವಂಶದಲ್ಲಿ ಯೇಸು ಕ್ರಿಸ್ತ ಹುಟ್ಟಿ ಬಂದದ್ದರಿಂದ ಆತನಿಗೆ ದಾವೀದನ ಕುಮಾರ ಅಂತ ಕರೀತಾರೆ. ದೇವರು ಸತ್ಯವೇದದಲ್ಲಿ ದಾವೀದನ ಹೆಸರಿನಲ್ಲಿ 10 ಬಿರುದುಗಳನ್ನು ಬರೆಸಿರೋದನ್ನು ನಾವೀಗ ನೋಡಿದ್ದೀವಿ. ಹುಡುಕಿದ್ರೆ ಇನ್ನೂ ಸಿಗ್ತವೆ. ದೇವರು ದಾವೀದನನ್ನು ಭೂಲೋಕದಲ್ಲಿ ಇದ್ದಾಗಲೂ ಮರೆತಿಲ್ಲ. ಇಲ್ಲಿ ಕೂಡ ದಾವೀದನಿಗೆ ಬಿರುದುಗಳು, ಬಹುಮಾನಗಳನ್ನು ಕೊಟ್ಟಿರೋದನ್ನು ನಾವು ನೋಡ್ತೀವಿ. ದೇವರು ದಾವೀದನನ್ನು ಪರಲೋಕದಲ್ಲೂ ಸಹ ಸನ್ಮಾನಿಸಿ ದಾವೀದನಿಗೆ ಬಿರುದುಗಳನ್ನು, ಉಡುಗೊರೆಗಳನ್ನು ಕೊಡ್ತಾನೆ. ದೇವರು ನಮ್ಮನ್ನು ಸಹ ದಾವೀದನನ್ನು ನೆನಪು ಮಾಡಿಕೊಂಡ ಹಾಗೆ ನಮ್ಮನ್ನು ಸಹ ನೆನಪು ಮಾಡಿಕೊಳ್ಬೇಕಂದ್ರೆ ದಾವೀದನಲ್ಲಿದ್ದಂಥ ಮನಸ್ಸು, ದಾವೀದನಲ್ಲಿದ್ದಂಥ ನಡತೆ ನಮ್ಮಲ್ಲಿರಬೇಕು. ದಾವೀದ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟ. ಸೌಲ ತನ್ನ ರಾಜ್ಯವನ್ನ ಕಟ್ಟಿಕೊಳ್ಳಲಿಕ್ಕೆ ತವಕಪಟ್ಟ. ಹಾಗಾಗಿ ಸೌಲ ತಳ್ಳಲ್ಪಟ್ಟ. ದಾವೀದನ ಮನೆತನ ಶಾಶ್ವತವಾಗಿ ಅರಸುತನ ಪಡ್ಕೊಳ್ತು. ಇವತ್ತಿನ ಅನೇಕ ಸೇವಕರಲ್ಲಿ ಈ ರೀತಿಯಾದ ಒಂದು ಸ್ವಭಾವವನ್ನು ನಾವು ಕಾಣ್ತಾ ಇದ್ದೀವಿ. ದೇವರ ಹೆಸರಿನಲ್ಲಿ ನಮ್ಮ ರಾಜ್ಯ ಕಟ್ಟಿಕೊಳ್ಬಾರ್ದು. ನಮ್ಮಲ್ಲಿರ್ತಕ್ಕಂಥದನ್ನಾದರೂ ಖರ್ಚು ಮಾಡಿ ನಾವು ದೇವರ ರಾಜ್ಯವನ್ನು ಕಟ್ಟಬೇಕು. ಯಾರು ಸ್ಯಾಕ್ರಿಫೈಸ್ ಮಾಡ್ತಾರೋ ಅವರ ಹೆಸರನ್ನು ದೇವರು ಮರೆಯಲ್ಲ. ದಾವೀದ ದೇವರನ್ನ ಜ್ಞಾಪಕ ಮಾಡಿಕೊಂಡ, ಜೊತೆಗೆ ಸ್ಯಾಕ್ರಿಫೈಸ್ ಮಾಡಿದ. ಹಾಗಾಗಿ ದೇವರು ದಾವೀದನನ್ನು ಮರಿಲಿಲ್ಲ. ಅದೇ ದಾವೀದನ ವಂಶದಿಂದ, ದಾವೀದನ ಮನೆತನದಲ್ಲಿ ದಾವೀದ ಕುಮಾರನಾಗಿ ಬಂದಂಥ ಯೇಸು ಕ್ರಿಸ್ತನನ್ನು ನಂಬಿದ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಒಂದು ಕಾಲದಲ್ಲಿ ನಾವು ಹೇಗಿದ್ದೀವಿ, ಈಗ ಹೇಗಿದ್ದೀವಿ? ದೇವರು ನಮ್ಮನ್ನು ಕರೆದ ಉದ್ದೇಶ ಏನು? ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ರಾಜ್ಯವನ್ನು ಕಟ್ಟಿಕೊಳ್ತಾ ಇದ್ದೀವ? ನಮ್ಮಲ್ಲಿರ್ತಕ್ಕಂಥದ್ದನ್ನು ಖರ್ಚು ಮಾಡಿ ದೇವರ ರಾಜ್ಯವನ್ನು ಕಟ್ತಾ ಇದ್ದೀವ ಅನ್ನತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಯಾರು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ದಾವೀದನಂತೆ ತವಕ ಪಡ್ತಾರೋ ಅಂಥವರನ್ನ ದೇವರು ಯಾವ ಕಾರಣಕ್ಕೂ ಮರೆಯಲ್ಲ. ದಾವೀದನ ಕುಮಾರನಾದ ಯೇಸು ಕ್ರಿಸ್ತನ ಕಡೆಗೆ ಅನೇಕರನ್ನು ನಾವು ನಡೆಸುವಂಥ ಕೆಲಸಕ್ಕೆ ದೇವರು ನಮ್ಮನ್ನು ನೇಮಕ ಮಾಡಿಕೊಂಡಿದ್ದಾನೆ. ಅಲ್ಲಿ ಕುರುಬರನ್ನು ನೇಮಕ ಮಾಡಿಕೊಂಡ, ಎರಡನೇದಾಗಿ ಮೀನುಗಾರರನ್ನು ನೇಮಕ ಮಾಡಿಕೊಂಡ. ಈಗ ಬುದ್ಧಿಹೀನರಾದ ನಮ್ಮನ್ನು, ಬಲಹೀನರಾದ ನಮ್ಮನ್ನು ಆಯ್ಕೆ ಮಾಡಿಕೊಂಡು ಜ್ಞಾನವಂತರಿಗೆ ಸುವಾರ್ತೆ ಹೇಳಲಿಕ್ಕೆ, ಬಲಿಷ್ಠರಿಗೆ ಸುವಾರ್ತೆ ಹೇಳಲಿಕ್ಕೆ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ವಿಷಯವನ್ನು ನಾವು ಯಾವ ಕಾರಣಕ್ಕೂ ಮರಿಬಾರ್ದು. ಯೇಸು ಕ್ರಿಸ್ತ ದಾವೀದನೂರಲ್ಲಿ ರಕ್ಷಕನಾಗಿ ಹುಟ್ಟಿ ಬಂದ ಎಂಬ ಶುಭ ಸಂದೇಶ ಈ ಲೋಕಕ್ಕೆ ನಾವು ಸಾರಬೇಕು. ಕತ್ತಲಲ್ಲಿದ್ದ ನಮ್ಮನ್ನು ಬೆಳಕಿನ ಕಡೆಗೆ ನಡೆಸಲಿಕ್ಕೆ, ಬೆಳಕಿನ ರಾಜ್ಯಕ್ಕೆ ಸೇರಿಸಲಿಕ್ಕೆ ತಾನೇ ಬೆಳಕಾಗಿದ್ದಂಥ ದೇವರು ಬೆಳಕಿನ ರಾಜ್ಯದಿಂದ ನಮಗೋಸ್ಕರ ಕತ್ತಲಲ್ಲಿ ಹುಟ್ಟಿ ಬಂದ. ಎರಡನೇದು, ಪರಲೋಕದಲ್ಲಿ ಆತನಿಗೆ ಮಹಿಮೆ ಇತ್ತು. ಮಹಿಮೆ ಸಿಂಹಾಸನದಲ್ಲಿ, ಮಹಿಮೆಯ ರಾಜ್ಯದಲ್ಲಿ ಆತ ಇದ್ದ. ಅಂತ ದೇವರು ಧೂಳಿನಂತಿದ್ದ ನಮ್ಮನ್ನ, ತಿಪ್ಪೆಯಂತಿದ್ದ ನಮ್ಮನ್ನ ಧೂಳಿನಿಂದ ಎತ್ತಿ, ದರಿದ್ರರಾದ ನಮ್ಮನ್ನ ತಿಪ್ಪೆಯಿಂದ ಎತ್ತಿ ಮಹಿಮಾಸನದಲ್ಲೇ ಕೂರಿಸಲಿಕ್ಕೆ, ತನ್ನ ಪರಲೋಕ ರಾಜ್ಯದಲ್ಲಿ ಮಹಿಮಾ ಆಸನದಲ್ಲೇ ಕೂರಿಸಲಿಕ್ಕೆ ತಾನು ತನ್ನ ಮಹಿಮೆಯನ್ನು ಬಿಟ್ಟು ಈ ಭೂಲೋಕದಲ್ಲಿ ಧೂಳಿನಲ್ಲಿ ಹುಟ್ಟಿ
ತಿಪ್ಪೆಯಂತಿರುವ ಗೋದಲಿಯಲ್ಲಿ ಮಲಗಿದ. ಯಾರಿಗೋಸ್ಕರ? ನನಗೋಸ್ಕರ, ನಿಮಗೋಸ್ಕರ. ಈ ಲೋಕದಲ್ಲಿ ಯಾವ ದೇವರು ಗೋದಲಿಯಲ್ಲಿ ಮಲಗಿದ್ದಾನೆ? ಈ ಲೋಕದ ದೇವರುಗಳೆಲ್ಲ ಅರಮನೆಯಲ್ಲಿ ಹುಟ್ಟಿದ್ದಾವೆ. ಲೋಕವನ್ನೇ ಸೃಷ್ಟಿಸಿದಂಥ ಸೃಷ್ಟಿಕರ್ತನಾದ ಯೇಸು ಧೂಳಿನಲ್ಲಿ ಹುಟ್ಟಿ ತಿಪ್ಪೆಯಂತಿರುವ ಗೋದಲಿಯಲ್ಲಿ ಮಲಗಿದ. ಒಂದು ಕಾಲದಲ್ಲಿ ನನ್ನ ನಿಮ್ಮ ಜೀವಿತ ಗೋದಲಿಯಂತೆ ಇತ್ತು. ನಾತ ಬರ್ತಾ ಇತ್ತು ನಮ್ಮ ಜೀವನ, ಗಲೀಜಾಗಿತ್ತು ನಮ್ಮ ಜೀವನ. ಅಂತ ನಮ್ಮ ಜೀವನ ಇವತ್ತು ಪರಿಮಳವಾಗಿದೆ, ಸುಂದರವಾಗಿದೆ ಅಂದ್ರೆ ಕಾರಣ ಏನು? ಅದು ಯೇಸು ಕ್ರಿಸ್ತನಿಂದ ಮಾತ್ರ. ಯಾವ ಕಾರಣಕ್ಕೂ ನಾವು ಯೇಸು ಕ್ರಿಸ್ತನ ಋಣವನ್ನ ತೀರಿಸೋದನ್ನ ಮರಿಬಾರ್ದು. ಮೂರನೇದು, ಕ್ರಿಸ್ತನು ಯಹೂದ್ಯರ ಅರಸನಾಗಿದ್ದಂಥ ಆತ ನಮಗೋಸ್ಕರ ದಾಸನಾಗಿ ಹುಟ್ಟಿ ಬಂದ. ಒಂದು ಕಾಲದಲ್ಲಿ ನಾವು ಸೈತಾನನಿಗೆ ದಾಸರಾಗಿದ್ವಿ. ಆ ದಾಸತ್ವದಿಂದ ಬಿಡಿಸಲಿಕ್ಕೆ, ಪಾಪ ಎಂಬ ದಾಸತ್ವದಿಂದ ಬಿಡಿಸಲಿಕ್ಕೆ, ಸೈತಾನನಿಂದ ಬಿಡಿಸಲಿಕ್ಕೆ ದೇವರು ತಾನೇ ದಾಸರಾಗಿ ಮನುಷ್ಯಕುಮಾರನಾಗಿ ಈ ಭೂಲೋಕದಲ್ಲಿ ಹುಟ್ಟಿ ಬಂದ. ನಾಲ್ಕನೇದು, ಕೆಟ್ಟು ಹೋಗಿದ್ದಂಥ ನಮ್ಮನ್ನ ಹುಡುಕಿ ರಕ್ಷಿಸಲಿಕ್ಕೆ ಕ್ರಿಸ್ತನು ಮನುಷ್ಯಕುಮಾರನಾಗಿ ಭೂಲೋಕದಲ್ಲಿ ಹುಟ್ಟಿ ಬಂದ. ಮೊದಲನೇ ಮನುಷ್ಯನಾದ ಆದಾಮನಿಂದ ಭೂಲೋಕದ ಎಲ್ಲ ಮನುಷ್ಯರು ಕೆಟ್ಟೋಗಿದ್ರು. ಕೆಟ್ಟು ಹೋದಂಥ ಮನುಷ್ಯರನ್ನ ಹುಡುಕಿ ರಕ್ಷಣೆ ಮಾಡಲಿಕ್ಕೆ ದೇವರೇ ಮನುಷ್ಯಕುಮಾರನಾಗಿ ಹುಟ್ಟಿ ಬಂದ. ಯೋಚನೆ ಮಾಡಿ ಒಂದ್ಸರಿ. ಒಂದು ಕಾಲದಲ್ಲಿ ನಾವು ಎಷ್ಟು ಕೆಟ್ಟವರಾಗಿದ್ವಿ. ಈ ಲೋಕದಲ್ಲಿ ನಾನಾಗ್ಲಿ ನೀವಾಗ್ಲಿ ಒಂದು ತರಕಾರಿ ಅಂಗಡಿಗೆ, ಒಂದು ಹಣ್ಣಿನ ಅಂಗಡಿಗೆ ಹೋದ್ರೆ ಒಳ್ಳೆಯದನ್ನು ಆರಿಸಿಕೊಳ್ತೀವಿ. ಹುಡುಕಿ ಒಳ್ಳೆಯದನ್ನು ಆರಿಸಿಕೊಳ್ತೀವಿ. ಅದು ತರಕಾರಿ ಆಗಲಿ, ಬಟ್ಟೆ ಆಗಲಿ, ಇನ್ಯಾವುದೇ ವಸ್ತು ಆಗಲಿ. ಅದೇ ಯೇಸು ಕ್ರಿಸ್ತ ಆದರೆ ಕೆಟ್ಟು ಹೋಗಿರೋದನ್ನ ಹುಡುಕಿ ಅದನ್ನ ಹೊಸದಾಗಿ, ನೂತನವಾಗಿ, ಫ್ರೆಶ್ ಆಗಿ, ಒಳ್ಳೆಯದನ್ನಾಗಿ ಮಾಡ್ತಾನೆ. ಒಂದು ಕಾಲದಲ್ಲಿ ನಾನು ಕೂಡ ಕೆಟ್ಟು ಹೋದವನೇ, ನೀವು ಕೂಡ ಅನೇಕರು ಕೆಟ್ಟು ಹೋದವರೇ. ಕೆಟ್ಟು ಹೋಗಿದ್ದಂಥ ನಮ್ಮನ್ನ ದೇವರು ಇವತ್ತು ಒಳ್ಳೆಯವರನ್ನಾಗಿ ಮಾಡಿದ್ದಾನೆ, ನೂತನ ಮನುಷ್ಯರನ್ನಾಗಿ ಮಾಡಿದ್ದಾನೆ. ನಮ್ಮನ್ನ ನೂತನ ಪಡಿಸ್ಲಿಕ್ಕೆ ಯೇಸು ಕ್ರಿಸ್ತ ಮನುಷ್ಯಕುಮಾರನಾಗಿ ಹುಟ್ಟಿ ಬಂದ. ಐದನೇದು, ಪರಲೋಕದಲ್ಲಿ ಆತ ಐಶ್ವರ್ಯವಂತ. ತನ್ನ ಐಶ್ವರ್ಯವನ್ನ ಬಿಟ್ಟು ನನಗೋಸ್ಕರ, ನಿಮಗೋಸ್ಕರ ಭೂಲೋಕದಲ್ಲಿ ಮನುಷ್ಯಕುಮಾರನಾಗಿ ಕನ್ಯೆ ಮರಿಯ ಗರ್ಭದಲ್ಲಿ ಪರಸ್ಪರನ ನೆರಳಿನಿಂದ ಜನಿಸಿ ಈ ಲೋಕಕ್ಕೆ ಬಂದು ಮನುಷ್ಯ ಯಾವ ರೀತಿ ಬದುಕಬೇಕು ಅಂತ ಕಲಿಸಿಕೊಟ್ಟ. ಐಶ್ವರ್ಯವಂತನಾದಂಥ ಪರಲೋಕದ ಐಶ್ವರ್ಯ ಅದು ಬಹಳ ವಿಶೇಷವಾದದ್ದು. ಈ ಲೋಕದ ಐಶ್ವರ್ಯ ಬೇರೆ, ಪರಲೋಕದ ಐಶ್ವರ್ಯ ಬೇರೆ. ಆ ಐಶ್ವರ್ಯವನ್ನೇ ಬಿಟ್ಟು ನಮಗೋಸ್ಕರ ಬಡವನಾಗಿ ಬಂದು ಭೂಲೋಕದಲ್ಲಿ ಮನುಷ್ಯನಂತೆ ಯೇಸು ಕ್ರಿಸ್ತ ಬದುಕಿ ತೋರಿಸಿದ. ನಾವು ಐಶ್ವರ್ಯದಿಂದ ಓಡಬಾರ್ದು. ಕೆಲವರು ಐಶ್ವರ್ಯದಿಂದ ಓಡ್ತಾರೆ. ದೇವರು ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡಲಿಕ್ಕೆ ಆತನು ಬಡವನಾಗಿ ಹುಟ್ಟಿ ಬಂದ ಅಂತ ಹೇಳ್ತಾರೆ. ಹೌದು, ನಮ್ಮನ್ನ ಐಶ್ವರ್ಯವಂತರನ್ನಾಗಿ ಮಾಡಲಿಕ್ಕೆ ಹುಟ್ಟಿ ಬಂದ. ಆದರೆ ಭೂಲೋಕದಲ್ಲಿ ಅಲ್ಲ. ಭೂಲೋಕದಲ್ಲಿ ದೇವರು ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡಿದನಂದ್ರೆ ಅದನ್ನ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಖರ್ಚು ಮಾಡಬೇಕು ಅಂತ ಮಾಡಿದ್ದಾನೆ. ಓಕೆನಾ? ಇಲ್ಲಿ ನಾವು ಐಶ್ವರ್ಯವಂತರಾಗಿ ಶಾಶ್ವತವಾಗಿ ಇರಲ್ಲ. ದೇವರು ನಮ್ಮನ್ನ ಇಲ್ಲಿ ಐಶ್ವರ್ಯವಂತರನ್ನಾಗಿ ಮಾಡಲಿಕ್ಕೆ ಬಡವನಾಗಿ ಬರಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಲೋಕದ ಐಶ್ವರ್ಯ ಒಂದು ದಿನ ಬೆಂಕಿಯಿಂದ ಸುಟ್ಟೋಗುತ್ತಲ್ಲ, ತಾನೇ ನಾಶ ಮಾಡ್ತಾನೆ. ತಾನೇ ನಾಶ ಮಾಡಬೇಕಾದ್ರೆ ತಾನೇ ಯಾಕೆ ನಮಗೆ ಈ ಲೋಕದಲ್ಲಿ ಐಶ್ವರ್ಯವನ್ನು ಕೊಟ್ಟು ಇರುವಂತೆ ಮಾಡ್ತಾನೆ? ಈ ಲೋಕದಲ್ಲಿ ಐಶ್ವರ್ಯ ಕೊಡೋದು ಯಾಕಂದ್ರೆ ತನ್ನ ರಾಜ್ಯವನ್ನ ಕಟ್ಟಲಿಕ್ಕೆ, ನಾವು ಈ ಲೋಕದಲ್ಲಿ ಇರುವ ತನಕ ಸುಖವಾಗಿ ಇರಲಿಕ್ಕೆ. ಅದರ ಜೊತೆಗೆ ದೇವರ ರಾಜ್ಯ ಕಟ್ಟೋದನ್ನ ಮರಿಬಾರ್ದು. ದಾವೀದ ಅದನ್ನೇ ಮಾಡಿದ್ದು. ಅದಕ್ಕೆ ದೇವರು ದಾವೀದನನ್ನ ಮರಿಲಿಲ್ಲ. ಪರಲೋಕದಲ್ಲಿ ನಾವು ಐಶ್ವರ್ಯವಂತರಾಗಬೇಕು. ಅದಕ್ಕೆ ನಾವು ಭಕ್ತಿ ಕಾರ್ಯಗಳನ್ನು ಮಾಡಬೇಕು, ನೆಹೆಮೀಯನಂತೆ ನೀತಿ ಕಾರ್ಯಗಳನ್ನು ಮಾಡಬೇಕು, ನಂಬಿಕೆ ಕ್ರಿಯೆಗಳನ್ನು ಮಾಡಬೇಕು, ಪ್ರೀತಿಯನ್ನು ಕೃತ್ಯದಲ್ಲಿ ತೋರಿಸಬೇಕು. ಆಗ ನಾವು ಪರಲೋಕದಲ್ಲಿ ಐಶ್ವರ್ಯವಂತರಾಗ್ತೀವಿ. ನೆಕ್ಸ್ಟು
ಸೈತಾನನ ಕೆಲಸಗಳನ್ನ ಲಯ ಮಾಡಲಿಕ್ಕೆ ಕ್ರಿಸ್ತನು ದೇವಕುಮಾರನಾಗಿ ಹುಟ್ಟಿ ಬಂದ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ನಾವು ನೋಡ್ತೀವಿ, ದೇವಕುಮಾರನಾದ ಯೇಸು ಕ್ರಿಸ್ತನು ಅಂತ. ಯೇಸು ಕ್ರಿಸ್ತ ದೇವಕುಮಾರನಾಗಿ ಹುಟ್ಟಿ ಬಂದಿದ್ದು ಸೈತಾನನ ಕೆಲಸಗಳನ್ನ ಲಯ ಮಾಡಲಿಕ್ಕೆ. ನೆಕ್ಸ್ಟ್, ಮರಣವಿಲ್ಲದಂಥ ದೇವರು, ಸದಾಕಾಲ ಜೀವಿಸುವಂಥ ದೇವರು ಪರಲೋಕವನ್ನು ಬಿಟ್ಟು ನಮಗೋಸ್ಕರ ಮರಣಿಸಲಿಕ್ಕೆ, ತಾನು ಸಾಯಲಿಕ್ಕೆ, ನಮ್ಮನ್ನ ಮರಣದಿಂದ ತಪ್ಪಿಸಲಿಕ್ಕೆ, ನಮಗೆ ಜೀವವನ್ನು ಕೊಡಲಿಕ್ಕೆ ಜೀವ ಸ್ವರೂಪನಾದ ದೇವರು ಮನುಷ್ಯನಾಗಿ ಬಂದು ನಮಗೋಸ್ಕರ ಮರಣಿಸಿದ. ಆತ ಹುಟ್ಟಿ ಬಂದದ್ದು ನಮ್ಮ ಪಾಪಕ್ಕಾಗಿ ಸಾಯಲಿಕ್ಕೆ. ನಾವು ಮಾಡಿದ ಪಾಪದಿಂದ ಸತ್ತು ನಾವು ನರಕಕ್ಕೆ ಹೋಗಬೇಕಾಯಿತು. ಆದರೆ ಯೇಸು ಕ್ರಿಸ್ತ ಮನುಷ್ಯಕುಮಾರನಾಗಿ ಕ್ರಿಸ್ತನಾಗಿ ಹುಟ್ಟಿ ಬಂದು ನಮ್ಮ ಪಾಪವನ್ನು ತನ್ನ ಮೇಲೆ ಹೊತ್ಕೊಂಡು ಶಿಲುಬೆಯಲ್ಲಿ ನರಕಯಾತನವನ್ನು ಅನುಭವಿಸಿ ಪಾತಾಳಕ್ಕೆ ಹೋಗಿ ಮರಣಾಧಿಕಾರಿಯನ್ನು ಸೋಲಿಸಿ ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಬಂದ. ಕನ್ನಡದಲ್ಲಿ ಒಂದು ಶ್ಲೋಕ ಇದೆ. ಹಾಸ್ಟೆಲಲ್ಲಿ ಇದ್ದಾಗ ನಾವು ಆ ಶ್ಲೋಕವನ್ನು ಹೇಳ್ತಾ ಇದ್ವಿ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಈ ಶ್ಲೋಕದಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆ ಇದೆ. ಅಸತೋಮ ಅಸತ್ಯ, ಅಸತೋಮ ಸದ್ಗಮಯ, ಅಸತ್ಯದಿಂದ ಸತ್ಯದ ಕಡೆಗೆ ನಡೆಸಲಿಕ್ಕೆ ಯೇಸು ಕ್ರಿಸ್ತ ಈ ಲೋಕದಲ್ಲಿ ಹುಟ್ಟಿ ಬಂದ ಮನುಷ್ಯ ಕುಮಾರನಾಗಿ. ತಮಸೋಮ, ತಮಸ್ಸು ಅಂದ್ರೆ ಕತ್ತಲು, ಕತ್ತಲಲ್ಲಿದ್ದಂಥ ನಮ್ಮನ್ನ ಜ್ಯೋತಿರ್ಗಮಯ, ಬೆಳಕಿನ ಕಡೆಗೆ ನಡೆಸಲಿಕ್ಕೆ ಯೇಸು ಕ್ರಿಸ್ತ ಹುಟ್ಟಿ ಬಂದ 2000 ವರ್ಷಗಳ ಹಿಂದೆ. ಯೇಸು ಕ್ರಿಸ್ತ ಹುಟ್ಟಿದ ಮೇಲೇನೆ ಈ ಲೋಕದಲ್ಲಿ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಪ್ರಾರಂಭ ಆದದ್ದು. ಅದು ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಪ್ರಾರಂಭ ಆಗಿದ್ದೆ ಕ್ರಿಸ್ತನ ಜನನದ ನಂತರ. ಮೃತ್ಯೋಮ ಅಮೃತಾಂಗಮಯ, ಮೃತ್ಯುವಿನಿಂದ ಅಮೃತದ ಕಡೆಗೆ. ಅಮೃತ ಅಂದ್ರೆ ನಿತ್ಯ ಜೀವ. ಮೃತ್ಯುವನ್ನು ಗೆದ್ದ ದೇವರು ಈ ಲೋಕದಲ್ಲಿ ಯಾರಾದರೂ ಇದ್ದಾರಂದ್ರೆ ಅದು ಯೇಸು ಕ್ರಿಸ್ತ ಒಬ್ಬರೇ. ಯೇಸು ಕ್ರಿಸ್ತ ಮಾತ್ರ ಮೃತ್ಯುವನ್ನ ಗೆದ್ದು ಬಂದಾತ. ಅದಕ್ಕೆ ಯೇಸು ಕ್ರಿಸ್ತ ಜಗತ್ತಿಗೆ ದೇವರಾದ. ಯಾರು ಯೇಸು ಕ್ರಿಸ್ತನನ್ನ ನಂಬುತ್ತಾರೋ ಅವರಿಗೆ ಪಾಪದಿಂದ ಬಿಡುಗಡೆ, ಅವರಿಗೆ ಮರಣದಿಂದ ಬಿಡುಗಡೆ, ಅವರಿಗೆ ನರಕದಿಂದ ಬಿಡುಗಡೆ. ಅಂಥವರಿಗೆ ಈ ಲೋಕದಲ್ಲೂ ಸುಖ ಇರುತ್ತೆ, ಪರಲೋಕದಲ್ಲೂ ಕೂಡ ಅವರಿಗೆ ಜೀವಿತ ಇರುತ್ತೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಹುಟ್ಟಿ ಬಂದದ್ದು ತಾನು ವ್ಯಾಧಿ ಪೀಡಿತನಾಗಲಿಕ್ಕೆ, ನಮ್ಮ ಬೇನೆಗಳನ್ನು ನಮ್ಮ ಕಾಯಿಲೆಗಳನ್ನು ಹೊತ್ತುಕೊಳ್ಳಲಿಕ್ಕೆ. ನೀವು ಯೇಸು ಕ್ರಿಸ್ತನನ್ನ ನಂಬಿದರೆ ನಿಮ್ಮ ರೋಗಗಳು ಬಿಡುಗಡೆ ಆಗ್ತವೆ. ನಿಮಗೆ ದೆವ್ವದಿಂದ ಬಿಡುಗಡೆ ಆಗುತ್ತೆ, ಮಾಟ ಮಂತ್ರದಿಂದ ಬಿಡುಗಡೆ ಆಗುತ್ತೆ, ಪಾಪದಿಂದ ಬಿಡುಗಡೆ ಆಗುತ್ತೆ, ಮರಣದಿಂದ ಬಿಡುಗಡೆ ಆಗುತ್ತೆ, ನರಕದಿಂದ ಬಿಡುಗಡೆ ಆಗುತ್ತೆ, ಸ್ವರ್ಗದಲ್ಲಿ ನಿತ್ಯ ಜೀವ ಸಿಗುತ್ತೆ. ಯೇಸು ಕ್ರಿಸ್ತನನ್ನ ನಂಬೋದು ಹಣಕ್ಕಾಗಿ ಅಲ್ಲ, ಆಸ್ತಿಗಾಗಿ ಅಲ್ಲ, ಮನೆಗಾಗಿ ಅಲ್ಲ, ಐಶ್ವರ್ಯಕ್ಕಾಗಿ ಸೌಂದರ್ಯಕ್ಕಾಗಿ ಯೇಸು ಕ್ರಿಸ್ತನನ್ನ ನಂಬೋದಲ್ಲ. ಯೇಸು ಕ್ರಿಸ್ತನನ್ನ ನಂಬೋದು ಯಾಕಂದ್ರೆ ಸ್ವರ್ಗದಲ್ಲಿ ಜೀವನ ಮಾಡಲಿಕ್ಕೆ. ನೀವು ಒಂದು ನೆನಪಿಟ್ಕೋಬೇಕು, ಯೇಸು ಕ್ರಿಸ್ತನನ್ನ ನಂಬಿದ್ರೆ ನಾವು ಸ್ವರ್ಗದಲ್ಲಿ ಜೀವನ ಮಾಡ್ತೀವಿ ಅಂತ. ಯೇಸು ಮಾತ್ರ ಸತ್ಯ, ಜೀವ, ಮಾರ್ಗ ಆಗಿದ್ದಾನೆ. ಆತನೇ ಸತ್ಯ, ಆತನೇ ಜೀವ ಪ್ರತಿ ಮನುಷ್ಯರಿಗೂ, ಆತನೇ ಸ್ವರ್ಗಕ್ಕೆ ಮಾರ್ಗ. ಆತನನ್ನ ಹೊರತು, ಯೇಸುವನ್ನ ಹೊರತು, ಯೇಸು ಕ್ರಿಸ್ತ ಎಂಬ ನಾಮ ಹೊರತು ಇನ್ನ ಯಾವ ನಾಮ ಕೂಡ ನಮ್ಮನ್ನ ಸ್ವರ್ಗಕ್ಕೆ ಸೇರಿಸಲ್ಲ. ಯೇಸು ಕ್ರಿಸ್ತನನ್ನ ಬಿಟ್ರೆ ಬೇರೆ ಯಾರು ಕೂಡ ನಮ್ಮನ್ನ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲ್ಲ. ಯೇಸುವೇ ದೇವರು, ಯೇಸು ಕ್ರಿಸ್ತನೇ ದೇವರು. ಆತ ನಮ್ಮನ್ನ ಸ್ವರ್ಗದಲ್ಲಿ ಕರ್ಕೊಂಡು ಹೋಗಿ ತನ್ನ ಜೊತೆಯಲ್ಲಿ ಇಟ್ಟುಕೊಳ್ಳೋದಕ್ಕೋಸ್ಕರ ಸ್ವರ್ಗವನ್ನ ಬಿಟ್ಟು 2000 ವರ್ಷಗಳ ಹಿಂದೆ ಮನುಷ್ಯನಾಗಿ ಹುಟ್ಟಿ ಬಂದ. ಪ್ರತಿ ಮನುಷ್ಯರು ಈ ವಿಡಿಯೋವನ್ನು ನೋಡುವ ನಿಮಗೆ ಹೇಳ್ತೀನಿ ನಾನು, ಯೇಸು ಕ್ರಿಸ್ತನನ್ನ ನಂಬಿದ್ರೆ
ಮತ್ತೊಂದು ಜೀವನ ಇದೆ, ಶಾಶ್ವತವಾದ ಜೀವನ ಇದೆ. ಆ ಜೀವನ ನಿಮಗೆ ಬೇಕು. ಶಾಶ್ವತವಾಗಿ ಸ್ವರ್ಗದಲ್ಲಿ ಇರಬೇಕಂದ್ರೆ ಯೇಸುವೇ ದೇವರು ಅಂತ ಬಾಯಿಂದ ಹರಕೆ ಮಾಡಿ ಹೃದಯದಿಂದ ನಂಬಿದರೆ ಸಾಕು, ನಿಮಗೆ ರಕ್ಷಣೆಯಾಗುತ್ತೆ, ಪಾಪ ಪರಿಹಾರ ಆಗುತ್ತೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ಟು ಗಾಡ್.